ಮಾಸ್ಟರ್ ಮೇಸ್ಟ್ರೇ ಏನ್ ಸಖತ್ತಾಗಿ ಆಡಿದಿರಿ. ಇದು ಹಳ್ಳಿ ಪಾರ್ಟಿ ಅಂತ ಅನ್ಕೊಂಡಿದಿರಾ? ಹೆಣ್ಮಕ್ಳ ಬಗ್ಗೆ ಅವರು ಬರ್ದಾರ. ಈ ಕಲಿಯುಗದ ಹೆಣ್ಮಕ್ಳ ಬಗ್ಗೆ ಬರೆದಿರುವಂತ ಹಾಡಿದು. ಇದೇ ನಿಮಗೆ ಹಳ್ಳಿಯಲ್ಲಿ ಹೇಳ್ಕೊಡುವಂತ ಪಾಠ. ಗೊತ್ತಾಯ್ತಾ? ಎಷ್ಟು ಅರ್ಥ ಇದೆ ಅದರಲ್ಲಿ. 2 ಸಾಲ ಹೇಳ್ರಲ್ಲ. ಅಂದ್ರೆ ಕಲಿಯುಗದಲ್ಲಿ ಇದೀವಿ, ಹುಡುಗಿರೆಲ್ಲ ಹಾಳಾಗೋಗಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಬೈತಿದ್ದಾರೆ ಸರ್ ನನಗವರು. ಕಲಿಯುಗದಲ್ಲಿ ಹುಡುಗಿಯರು ಹಾಳಾಗೋಗಿದ್ದಾರೆ ಅಂತ ಅನ್ಬಿಟ್ಟು ಇಂಡೈರೆಕ್ಟ್ ಆಗಿ ಬೈತಿರತ್ತಾರೆ. ಹೇಳ್ತಾ ಇದಾರೆ ನೋಡ್ರಪ್ಪ. ಇಂಡೈರೆಕ್ಟ್ ಆಗಿ ಬೈತಾ ಇದ್ದಾರೆ, ಡೈರೆಕ್ಟ್ ಆಗಿ ಬೈತಾ ಇದ್ದಾರೆ ಅವರು. ಚಪ್ಪಾಳಿ ಹೊಡಿರಲ್ಲ ಮಾಸ್ಟರ್ಗೆ. ಈಗ ಹಳ್ಳಿ ಮಂದಿ ವೋಟ್ ಹಾಕಕ್ ರೆಡಿ ಇದ್ದೀರೇನ್ರಿ? ವೋಟಿಂಗ್ ಪ್ಯಾಡ್ಸ್ ತಗೊಳ್ಳಿ. ಚಿತ್ರಶ್ರೀ ಅವರು ಬೇಕು ಅಂದ್ರೆ ವೋಟ್ ಹಾಕಿ. ನಿಮ್ಮ ಸಮಯ ಶುರು. ಈಗ ವೋಟಿಂಗ್ ಆಗಿದೆ. ರಿಸಲ್ಟ್ ನ ನೋಡೋ ಸಮಯ. ಚಿತ್ರಶ್ರೀ ಅವರು ಹಳ್ಳಿಗೆ ಹೋಗ್ತಾರಾ ಅಥವಾ ಸಿಟಿಲೇ ಉಳ್ಕೋತಾರ? ರಿಸಲ್ಟ್ ಪ್ಲೀಸ್. ಓ 70% ಅಂದರೆ ವೈಟಿಂಗ್. ಚಿತ್ರಶ್ರೀ ಈಗ ಅವರ ವೇಟಿಂಗ್ ಲಿಸ್ಟ್ ಅಲ್ಲಿ ನೀವು ಇಡ್ತೀರಾ. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಗುಡ್ ಲಕ್. ನೋಡ್ರಪ್ಪ, ಈ ನಮ್ಮ ಹಳ್ಳಿ ಪವರ್ಗೆ ನಾನು ಬರಲೇಬೇಕು ಅಂತ ಹಠ ಮಾಡಿ ಬರ್ತಿರುವಂತ ಪವರ್ಫುಲ್ ಗರ್ಲ್. ಲೆಟ್ಸ್ ವೆಲ್ಕಮ್ ಪೂರ್ವ ಆನ್ ಸ್ಟೇಜ್. ವೆಲ್ಕಮ್ ಪೂರ್ವ. ಈ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ನಮ್ಮ ಪೂರ್ವ ಅವರ ಕತೆ ಏನು, ಅವ್ರು ಏನ್ ಮಾಡ್ತಾರೆ ಎಲ್ಲವೂ ಕೂಡ ಮೊದಲೊಂದು ವಿಟಿನ ತೋರಿಸಿ ಆಮೇಲೆ ಮಾತನಾಡ್ತೀನಿ. ಈಗ ನಮ್ಮ ಪೂರ್ವ ಅವರ ವಿಟಿ ಪ್ಲೀಸ್. ಪಟಾಕಿ ಸೈಲೆನ್ಸ್ ಕೂಡ ಸೌಂಡ್ ಮಾಡುತ್ತೆ. ಬೂಮ್. ರಿಯಲಿ ಪಟಾಕಿ ಪೋರಿ ಅಂತ ನೀವು ಹೇಳ್ತಾ ಇದ್ರಿ. ಅಲ್ಲಿ ನೋಡಿ ಎಷ್ಟು ಜನ ಇದಾರೆ ಪಟಾಕಿ ಪೋರಿಯರು. ಅವರು ಕೂಡ ಒಬ್ರು ಆಟಮ್ ಬಾಂಬ್, ಒಬ್ರು ಲಕ್ಷ್ಮಿ ಪಟಾಕಿ, ಇನ್ನೊಬ್ರು ಚಿನ್ಕುರುಳಿ ಪಟಾಕಿ. ಈ ತರ ತುಂಬಾ ಪಟಾಕಿಗಳು ಅವರೇ ಹೇಳ್ತಾ ಬಂದಿದ್ದಾರೆ. ಇನ್ನೊಬ್ರು ಬೆಂಕಿ ಬಿರುಗಾಳಿ, ಬೇಬಿ ಬಿರುಗಾಳಿ, ಈ ತರ ತುಂಬಾ ಜನ ಇದ್ದಾರೆ ಇಲ್ಲಿ. ನೀವೇನ್ ನೋಡಿದ್ರೆ ಪಾಪ ಕ್ವೈಟ್ ಆಗಿದ್ರಿ. ಇವ್ರನ್ನೆಲ್ಲ ನೋಡಿದ್ರೆ ನಿಮ್ಮ ಕಾಂಪಿಟೇಟರ್ಸ್ ನೋಡಿದ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ? ಜಾಸ್ತಿ ಮಾತಾಡಕ್ ಇಷ್ಟಪಡಲ್ಲ. ಐ ಶೋ ಆಕ್ಷನ್ಸ್ ಇಂದ ಪ್ರೂವ್ ಮಾಡ್ತೀನಿ. ಆಕ್ಷನ್ಸ್ ಅಲ್ಲಿ ಪ್ರೂವ್ ಮಾಡ್ತೀರಾ. ಈಗ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಯಾರೆಲ್ಲ ಬಂದಿದ್ದಾರೆ ನಿಮ್ಮ ಫ್ಯಾಮಿಲಿಯಿಂದ? ಚಿಕ್ಕಪ್ಪ, ನನ್ನ ಅಣ್ಣ ಅಂಡ್ ಮೈ ಫ್ರೆಂಡ್ಸ್. ಹಲೋ, ಹಾಯ್. ಓಕೆ, ನಿಮ್ಗೆ ಏನ್ ಅನ್ಸುತ್ತಪ್ಪ? ಹೊಂದ್ಕೊಂಡು ಹೋಗ್ತಾರ ಹಳ್ಳಿ ಜೊತೆಗೆ? ಡೆಫಿನೆಟ್ ಆಗಿ ಹೊಂದ್ಕೊಂಡು ಹೋಗ್ತಾಳೆ. ಶಿ ಡಿಸರ್ವ್ ಟು ಬಿ ಆನ್ ದಿ ಸ್ಟೇಜ್. ಅವಳು ಪ್ರೂವ್ ಮಾಡಕ್ ಬಂದಿದ್ದಾಳೆ, ಡೆಫಿನೆಟ್ ಆಗಿ ಪ್ರೂವ್ ಮಾಡ್ತಾಳೆ. ಓವರ್ ಟು ನಮ್ಮ ಹಳ್ಳಿ ಮಂದಿ. ಎಲ್ಲಪ್ಪ ನಮ್ಮ ಹಳ್ಳಿ ಮಂದಿ ಇಲ್ಲೇ ಅದೀವ್ರಿ ಬೀಗ್ರ. ಮಾಂತ್ಯ ಪ್ರವ್ಯ ನೋಡಿ ಯಾರು ಬಂದಾರ. ಪೂರ್ವ ಬಂದವ್ರೆ ಪಶ್ಚಿಮದಿಂದ. ನೋಡಿದಿರಿ ಗುಡ್ಡದ ಮೇಲೆ ಏನು ಗಾಡಿ ತಗೊಂಡು ಗುಡ್ಡು 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 ಬರಾಕತ್ತಿದ್ಲ ಹೆಣ್ಮಗಳು. ಹೌದೌದು. ಹೀಗೆ ಚೆನ್ನಾಗಿದ್ದಾರಾ? ಏನ್ರಿ ಎಲ್ಲ ಹೆಣ್ಮಕ್ಳು ಚಂದ ಅದಾರ್ರಿ. ನೀವು ಉಂಟು, ಪೂರ್ವ ಉಂಟು. ಪೂರ್ವ ಮಾತಾಡಮ್ಮ. ಹಾಯ್ ಅಣ್ಣ. ಅಣ್ಣ ನಿನಗ ನನಗಲ್ಲ. ತೊಂಡಕ್ ಬಂದೈತೆ ಅವ್ವ. ಅಣ್ಣ ಪಣ್ಣ ಅಂದ ತಲೆ ಕಡಿಸ್ಬೇಡ ನಮಗ. ಮತ್ತೆ ಇನ್ನೇನಂತ ಕರಿಬೇಕು? ಏನ್ ಅನ್ಬೇಕು ಬೇ, ನೀವೇ ಹೇಳ್ರಿ. ಮಾಮ ಅಂತ ಹೇಳ್ಬೇಕೆ? ಮಾಮ ಬೇಡ, ಅಣ್ಣ ಸಾಕು. ಊಟ ಹಾಕ್ಬೇಡ್ರಿ. ಸರಿ ಆಯ್ತು, ನಿಮ್ಗೋಸ್ಕರ ಒಂದ್ಸತಿ ಕರಿತೀನಿ ಮಾಮ. ಇನ್ನು 6 ತಿಂಗಳು ಸುಧಾರಿಸ್ಕೊಂತೀನಿ ಇದ್ರಾಗ. ನಿರ್ಮಲಕ್ಕ ನಮ್ಮ ಊರಿಗೆ ಬರಾಕತ್ತಾರ. ಬರಾಕ ಅಡ್ಡಿ ಇಲ್ರಿ. ಬಂದ್ರ ಮತ್ತ ಅವ್ರ ಕೆಲ್ಸ ಕೊಟ್ಟವ್ರ ನಮ್ಗ ಚಲೋ ಒಳ್ಳೆ ಕೆಲಸ ಮಾಡಿದ್ರಂದ ಅವ್ರನ್ನ ಆಯ್ಕೆ ಮಾಡಿ ಕಳ್ಸುನಂತ್ರಿ. ಅಮ್ಮ ಮಾತಾಡ್, ನೀನೇ ಮಾತಾಡ್ಬೇಕು ಪೂರ್ವ. ಖಂಡಿತ ಅಮ್ಮ, ನಾನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ. ನೀವೇನ್ ಹೇಳಿದ್ರು ಕೆಲಸ ಮಾಡ್ತೀನಿ. ಸಿಟಿ ಒಳಗ ಗಾಡಿ ಒಳಗ ಬಂದಿರ್ಬೋದಕ್ಕಿ, ಹಳ್ಳಿ ಒಳಗ ಕೆಲಸ ಮಾಡ್ತಾ ಅಂತ ನಮಗ ಅನ್ಸಾಕತೈತಿ. ಅದನ್ನ ನೋಡೋನಲ್ಲ ಏನ್ ಮಾಡ್ತಾ ಅಂತ ಹೇಳಿ. ನಿಮ್ಗೆ ಏನ್ ಬೇಕು ಹೇಳಿ. ಅಡ್ಗೆ ಮಾಡ್ಬೇಕಾ, ಪಾತ್ರೆ ತೊಳಿಬೇಕಾ? ಹೌದು, ರೊಟ್ಟಿ ಎಲ್ಲಾ ಕೆಲಸ ಬರುತ್ತೆ. ರೊಟ್ಟಿನೂ ತಟ್ಟಾಗ ಬರುತ್ತೆ. ಅಲ್ಲ ಪೂರ್ವ, ಅಷ್ಟು ಕೆಲಸ ನಿಮ್ಗೆ ಬರುತ್ತೆ ಅಂದ್ಮೇಲೆ ಹಳ್ಳಿಗೆ ಯಾಕೆ ಹೋಗ್ಬೇಕು? ಇಲ್ಲಿ ಇದ್ ಮಾಡಿ ಮನೆಯಲ್ಲಿ ಅಲ್ವಾ? ಬಿಕಾಸ್ ನಾನು ಅಲ್ಲಿ ಹಳ್ಳಿ ಒಂದು ವಾತಾವರಣ ಅದನ್ನ ಎಂಜಾಯ್ ಮಾಡ್ಬೇಕು. ಮನೆಯಲ್ಲಿ ಮಾಡೋದು ಏನಮ್ಮ ಟ್ರಾವೆಲ್ ಅಂಡ್ ಲಿವಿಂಗ್ ಇದೆ. ನೋಡೋಣ ಪೂರ್ವ, ನಿಮ್ಮ ಮಾತು ಅವ್ರಿಗೆ ಇಷ್ಟ ಆದಲ್ಲಿ ಅವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ. ಓಕೆನಾ?
ಈಗ ನೀವು ವೋಟಿಂಗ್ ಅಪೀಲ್ ಮಾಡಿ ಯಾಕೆ ನಿಮ್ಮನ್ನ ಆಯ್ಕೆ ಮಾಡ್ಕೋಬೇಕು. ನಂಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡೋಕೆ ಬರುತ್ತೆ ಆ್ಯಂಡ್ ನೀವು ಹೇಳಿದ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ನನ್ನನ್ನ ಮಗಳಾಗಿ ನೀವೆಲ್ಲರೂ ಕರ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಕರ್ಕೊಳ್ಳಿ ನನ್ನನ್ನ. ಓಕೆ, ಇಲ್ಲಿಗೆ ವೋಟಿಂಗ್ ಅಪೀಲ್ ಮುಕ್ತಾಯ ಆಗಿದೆ. ಈಗ ಅವರ ವೋಟಿಂಗ್ ನ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಶುರು ಮಾಡಿ. ಏನಮ್ಮ ಪೂರ್ವ, ಏನಾಗತ್ತೆ? ಸೆಲೆಕ್ಟ್ ಆಗ್ತೀರಾ ಇಲ್ವಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 75% ಮೇಲೆ ಬಂದರೆ ಮಾತ್ರ ಸೆಲೆಕ್ಟೆಡ್. ಕೆಳಗಡೆ ಬಂದರೆ ವೇಟಿಂಗ್ ಲಿಸ್ಟ್, ಅದಕ್ಕಿಂತ ಕೆಳಗಡೆ 50%ಗಿಂತ ಕೆಳಗೆ ಬಂದರೆ ಮನೆಗೆ ಹೋಗ್ಬೇಕು. ರಿಸಲ್ಟ್ನ ನೋಡೋ ಸಮಯ ನಿಮ್ಮ ಮುಂದಿದೆ. ನಮ್ಮ ಹಳ್ಳಿ ಮಂದಿ ನಿಮ್ಮನ್ನ ಆಯ್ಕೆ ಮಾಡಿದಾರೋ ಇಲ್ವೋ? %60%, which means waiting list. All the very best. Good luck. So much. ಕೂತ್ಕೊಳ್ಳಿ. ವೆಲ್ಕಮ್ ನಿವೇದಿತಾ ರಾಯ್. ಏನ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಜೊತೆಗೆ ಎಂಟ್ರಿ ಕೊಡ್ರಿ. ಮೆಂಟಲ್ ಆಗ್ಬಿಟ್ವಪ್ಪ, ಅಷ್ಟು ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಮೆಂಟಲ್ ಮಾಡ್ಸೋದಕ್ಕೆ ಬಂದಿರೋದು. ಮೆಂಟಲ್ ಮಾಡ್ಸೋದಕ್ಕೆ ಬಂದಿದ್ದೀರಿ. ಓ ನಿವೇದಿತಾ, ನೀವು ಒಳ್ಳೆ ಡಾನ್ಸರ್. ಹೌದು. ಇನ್ನೇನೆಲ್ಲ ಮಾಡ್ತೀರಿ? ಎಲ್ಲ ಮಾಡ್ತೀನಿ. ಹಾ, ಎಲ್ಲ ಮಾಡ್ತೀನಿ. ಇಲ್ಲ, ನೀವೇನ್ ಮಾಡ್ತೀರಿ ಅಂತ ನಾನು ಒಂದು ವಿಟಿ ಮೂಲಕ ತೋರಿಸ್ತೀನಿ, ಆಮೇಲೆ ಮಾತಾಡುವ. ಮೆಂಟಲ್ ಮಾಡ್ಸಕ್ ಬಂದಿರುವಂತ ನಿವೇದಿತಾ ರೈ ಅವರ ವಿಟಿ ಪ್ಲೀಸ್. ವಾ, ನಿವೇದಿತಾ ರೈ, ಯು ಸೆಡ್ ಅಪ್ಪ ಇಸ್ ಫ್ರಮ್ ಸ್ಪೆಷಲ್ ಫೋರ್ಸಸ್. ಸರ್ ವೆಲ್ಕಮ್ ಸರ್. ಸರ್ ನಿಮ್ಮ ಪರಿಚಯ ಆಗಲಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಸೇರಿರೋದು. 1 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡಿ ನೆಕ್ಸ್ಟ್ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಕೊನೆ ತನಕ ಇದ್ದು, ಹತನಾದ್ಮೇಲೆ ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿ 20 ವರ್ಷ ಸರ್ವಿಸ್ ಮಾಡಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಈಗ SAF ಅಂತ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತೇಳಿ ಅದರಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸರ್ ಬಹಳ ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದ್ರೆ ಬಂದಿರೋ ಎಲ್ಲರೂ ಕೂಡ ಸಾಕಷ್ಟು ಜನ, ಒಬ್ರು ಆರ್ಮಿ ಆಫೀಸರ್ ಮಗಳು, ಒಬ್ರು ಸ್ಪೆಷಲ್ ಫೋರ್ಸಸ್ ಅಲ್ಲಿರುವಂತವ್ರ ಮಗಳು. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಸೊ ನ್ಯಾಚುರಲ್ ನೀವು ಯಾವ ತರ ಬೆಳೆಸಿರ್ತೀರಾ ಅಂತ ಕೂಡ ಗೊತ್ತು ನನಗೆ. ಟಫ್ ಆಗಿ ಬೆಳೆಸಿರ್ತೀರಾ. ಸೊ ಏನಮ್ಮ ನಿವೇದಿತಾ ರಾಯ್ ನೋಡಕ್ಕೆ ಸಾಫ್ಟ್ ಇದ್ರು ಕೂಡ ತುಂಬಾ ತುಂಬಾ ಟಫ್ ಹುಡುಗಿ. ಈಗ ಅಲ್ಲಿ ಘಟಾನುಘಟಿಗಳು ಕೂತಿದ್ದಾರೆ, ಅವ್ರನ್ನ ಫೇಸ್ ಮಾಡ್ತೀರಾ? ಫೇಸ್ ಮಾಡಕ್ಕೆ ಬಂದಿದ್ದೀನಿ, ಫೇಸ್ ಮಾಡೇ ಮಾಡ್ತೀನಿ. ಇಲ್ಲಿ ಕೂತಿರೋರಲ್ಲಿ ಸೆಲೆಕ್ಟ್ ಆಗಿರೋರು, ಇವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋರು. ಅಲ್ಲಿ ಕೂತಿರೋರಲ್ಲಿ ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ನಿವೇದಿತಾ? ಯಾರು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಇದು ಹಳ್ಳಿ